ಈಗ ಪ್ರಮುಖ 30 ಸುದ್ದಿಗಳನ್ನು ನೋಡ್ತಾ ಹೋಗೋಣ. ಸಿಎಂ ಸಿದ್ದರಾಮಯ್ಯ ಕುಟುಂಬದ ಮುಡಾ ತನಿಖಾ ರಿಪೋರ್ಟ್ ಲೋಕಾಯುಕ್ತ ಎಸ್ಪಿ ಉದೇಶ್ ಅವರಿಂದ ಐಜಿಪಿ ಸುಬ್ರಹ್ಮಣ್ಯೇಶ್ವರ ರಾವ್ಗೆ ಸಲ್ಲಿಕೆಯಾಗಿತ್ತು. ಈ ರಿಪೋರ್ಟ್ ಇವತ್ತು ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ಗೆ ಸಲ್ಲಿಕೆಯಾಗಬೇಕಾಗಿತ್ತು. ಆದರೆ ರಿಪೋರ್ಟ್ನಲ್ಲಿ ಇನ್ನು ಕೆಲ ತಾಂತ್ರಿಕ ಸಮಸ್ಯೆಗಳಿವೆ ಎನ್ನಲಾಗಿದೆ. ಹೀಗಾಗಿ ಮತ್ತೆ ಕಾನೂನು ತಜ್ಞರ ಮೊರೆ ಹೋಗಿದ್ದಾರೆ ಅಧಿಕಾರಿಗಳು. ಕೋರ್ಟ್ಗೆ ವರದಿ ಸಲ್ಲಿಕೆಯ ಬಳಿಕ ಯಾವುದೇ ಸಮಸ್ಯೆಗಳಾಗದಂತೆ ಎಚ್ಚರಿಕೆ ವಹಿಸಲು ಎಡಿಜಿಪಿ ಸೂಚನೆ ಕೊಟ್ಟಂತಹ ಬೆನ್ನಲ್ಲೇ ರಿಪೋರ್ಟ್ನಲ್ಲಿ ಯಾವುದೇ ಲೋಪಗಳಿರದಂತೆ ಪರಿಶೀಲನೆ ಮಾಡಲಾಗ್ತಾ ಇದೆ. 3000 ಪುಟಗಳ ವರದಿಯ ಎಲ್ಲಾ ಅಂಶಗಳನ್ನು ಖುದ್ದು ಎಡಿಜಿಪಿ ಮನೀಶ್ ಖಬೀರ್ಕರ್ ಐಜಿಪಿ ಪರಿಶೀಲನೆ ಮಾಡಿದ್ದಾರೆ. ಮೈಸೂರಿನ ಉದಯಗಿರಿ ಪೊಲೀಸ್ ಠಾಣೆಗೆ ಕಲ್ಲು ತೂರಾಟ ಪ್ರಕರಣ ಸಂಬಂಧ ಪೊಲೀಸ್ ಠಾಣೆಗೆ ಸಚಿವ ಮಹದೇವಪ್ಪ ಭೇಟಿ ನೀಡಿ ಘಟನೆಯ ಕುರಿತು ಪೊಲೀಸರಿಂದ ಮಾಹಿತಿಯನ್ನು ಪಡೆದುಕೊಂಡರು. ಠಾಣೆಯಲ್ಲಿ ಡಿಸಿ ಲಕ್ಷ್ಮೀಕಾಂತ್ ರೆಡ್ಡಿ, ಕಮಿಷನರ್ ಸೀಮಾ ಲಾಡ್ಕರ್, ಡಿಸಿಪಿ ಜಾಹ್ನವಿ ಉಪಸ್ಥಿತರಿದ್ದರು. ಬಳಿಕ ಮಾತನಾಡಿದ ಸಚಿವರು ಉದಯಗಿರಿ ಗಲಾಟೆಯ ವಿಚಾರವಾಗಿ ಸಿಎಂ ಸಿದ್ದರಾಮಯ್ಯ ಅಧಿಕಾರಿಗಳ ಜೊತೆ ಸಭೆ ಮಾಡಿದ್ದಾರೆ. ಘಟನೆಯ ಬಗ್ಗೆ ಮಾಹಿತಿ ಪಡೆಯುತ್ತಾರೆ ಅಂತ ಹೇಳಿದರು. ಪೊಲೀಸ್ ಟೈಮ್ಲಿ ಆ್ಯಕ್ಷನ್ನಿಂದ ಆಗ್ಬೋದಾದ ಅನಾಹುತಗಳನ್ನು ಸಪೋರ್ಟ್ ಮಾಡಿದ್ದಾರೆ. ಅದರಲ್ಲಿ ಟೈಮ್ಲಿ ಆ್ಯಕ್ಷನ್ ಸೆನ್ಸಿಬಲ್ ಆಗಿ ಆ್ಯಕ್ಷನ್ ಮಾಡಿದ್ದಾರೆ. ಮತ್ತು ಯಾರು ತಪ್ಪು ಮಾಡಿದ್ದಾರೆ ಮತ್ತು ಅವರನ್ನು ಅರೆಸ್ಟ್ ಮಾಡಿ ಜೆ ಸಿನಲ್ಲಿದ್ದಾರೆ. ಒಂದು ಕೇಸು ರೆಕಮೆಂಡೇಷನ್ಗಿಂತ ಹೆಚ್ಚಾಗಿ ಕ್ರೈಮ್ ಕೊಟ್ಟು CCB ಅದನ್ನು ಇನ್ವೆಸ್ಟಿಗೇಷನ್ ಮಾಡೋಕ್ಕೆ ಹೇಳಿದ್ದಾರೆ. ಮತ್ತು ಯಾರ್ಯಾರು ಮಿಸ್ಕ್ರಿಯೆಂಟ್ಸು ಲಾ ಆ್ಯಂಡ್ ಆರ್ಡರ್ ಕ್ರಿಯೇಟ್ ಮಾಡೋಕ್ಕೆ ಪ್ರಯತ್ನ ಮಾಡಿದ್ರು ಅವರನ್ನು ಅರೆಸ್ಟ್ ಮಾಡಿದ್ದಾರೆ. ಉಳಿದಂತೆ ಯಾರು ಇದಕ್ಕೆ ಸಂಬಂಧ ಇಲ್ಲ, ಮುಗ್ದಿದ್ದಾರೆ. ಅವ್ರು ಯಾರಿಗೇನು. ಇವತ್ತು ಮೈಸೂರಿಗೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಭೇಟಿ ನೀಡಲಿದ್ದಾರೆ. ಕಲ್ಲು ತೂರಾಟ ಸಂಬಂಧ ಅಧಿಕಾರಿಗಳಿಂದ ಮಾಹಿತಿಯನ್ನು ಪಡ್ಕೊಳ್ಳಲಿದ್ದಾರೆ. ಇನ್ನು ಸಿಎಂ ಕೂಡ ಇವತ್ತು ಅಧಿಕಾರಿಗಳ ಜೊತೆ ಉದಯಗಿರಿ ಗಲಭೆ ಬಗ್ಗೆ ಸಭೆ ಮಾಡಲಿದ್ದಾರೆ. ಉದಯಗಿರಿ ಗಲಾಟೆಯ ಪ್ರಕರಣ ಸಂಬಂಧ ಅವಹೇಳನಕಾರಿ ಪೋಸ್ಟ್ ಹಾಕಿದಂತಹ ಆರೋಪ ಹಿನ್ನೆಲೆ ಸತೀಶ್ ಅಲಿಯಾಸ್ ಪಾಂಡುರಂಗ ಪರ ಜಾಮೀನು ಕೋರಿ ಕೋರ್ಟ್ಗೆ ಅರ್ಜಿಯನ್ನ ಸಲ್ಲಿಸಿದರು. ಆರೋಪಿ ಪರ ಜಾಮೀನಿಗೆ ವಕೀಲ ಭಾಸ್ಕರ್ ಅರ್ಜಿ ಹಾಕಿದ್ರು. ಆರೋಪಿ ಪರ ವಿರುದ್ಧ ವಾದವನ್ನ ಆಲಿಸಿದ ನ್ಯಾಯಾಧೀಶರು ವಿಚಾರಣೆಯನ್ನ ಇವತ್ತಿಗೆ ಮುಂದೂಡಿದ್ರು. ಹೀಗಾಗಿ ಇವತ್ತು ಜಾಮೀನು ಸಿಗುತ್ತಾ ಕಾದು ನೋಡಬೇಕಿದೆ. ಪಾಂಡುರಂಗ ಮೇಲೆ BNNS 299 ಅಡಿ ಪೊಲೀಸರು ಪ್ರಕರಣವನ್ನ ದಾಖಲು ಮಾಡಿದ್ದಾರೆ. ಕಿಯೋನಿಕ್ಸ್ ಸಂಸ್ಥೆಯ ಗೊಂದಲ ಬಗೆಹರಿಸಲು ಕೊನೆಗೂ ಸಿಎಂ ಸಿದ್ದರಾಮಯ್ಯ ಎಂಟ್ರಿ ಆಗಿದ್ದಾರೆ. ಇವತ್ತು ಬೆಳಗ್ಗೆ 11:30ಕ್ಕೆ ಸಿಎಂ ಸರ್ಕಾರಿ ನಿವಾಸ ಕಾವೇರಿಯಲ್ಲಿ ಸಭೆಯನ್ನ ಮಾಡ್ತಾರೆ. ಸಭೆಯಲ್ಲಿ ಸಚಿವ ಪ್ರಿಯಾಂಕ್ ಖರ್ಗೆ, ಕಿಯೋನಿಕ್ಸ್ ಸಂಸ್ಥೆ ಅಧ್ಯಕ್ಷ ಶಾಸಕ ಶರತ್ ಬಚ್ಚೇಗೌಡ ಮತ್ತು ಅಧಿಕಾರಿಗಳು ಭಾಗಿಯಾಗಲಿದ್ದಾರೆ. ಕಿಯೋನಿಕ್ಸ್ ವೆಂಡರ್ ಅಸೋಸಿಯೇಷನ್ನಿಂದ ಬಾಕಿ ಬಿಲ್ ಪಾವತಿಗೆ ಆಗ್ರಹ ಕೇಳಿ ಬಂದಿತ್ತು. ಈ ಹಿನ್ನೆಲೆ ಇವತ್ತು ಸಭೆಯಲ್ಲಿ ಸುದೀರ್ಘ ಚರ್ಚೆ ಮಾಡಿ ಸಿಎಂ ಮಾಹಿತಿನ ಪಡೆದುಕೊಳ್ಳಲಿದ್ದಾರೆ. ಬೆಂಗಳೂರು ದಕ್ಷಿಣದ ರವಿಶಂಕರ್ ಗುರೂಜಿ ಆಶ್ರಮದಲ್ಲಿ ಮಹಿಳಾ ಸಂವಾದ ನಡೀತಾ ಇದೆ. ಈ ಕಾರ್ಯಕ್ರಮಕ್ಕೆ ಇವತ್ತು ರಾಷ್ಟ್ರಪತಿ ದ್ರೌಪದಿ ಮುರ್ಮು ಪಾಲ್ಗೊಳ್ಳಲಿದ್ದಾರೆ. ಮಧ್ಯಾಹ್ನ 1 ಗಂಟೆಗೆ ರಾಷ್ಟ್ರಪತಿಗಳು ಆಗಮಿಸಿ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುತ್ತಾರೆ. ಸಂವಾದದಲ್ಲಿ ರವಿಶಂಕರ್ ಗುರೂಜಿ ಸೇರಿ ವಿದೇಶಿಗರು ಸಹ ಪಾಲ್ಗೊಳ್ಳಲಿದ್ದಾರೆ. ಆಹ್ವಾನಿತ ಗಣ್ಯರಿಗೆ ಹೊರತಾಗಿ ಉಳಿದವರಿಗಾಗಿ ಕಾರ್ಯಕ್ರಮಕ್ಕೆ ನಿಷೇಧ ಮಾಡಲಾಗಿದೆ. ಬಿಗಿ ಪೊಲೀಸ್ ಭದ್ರತೆಯಲ್ಲಿ ಕಾರ್ಯಕ್ರಮ ನೆರವೇರಲಿದೆ. ಇವತ್ತು ಕೇಂದ್ರ ಸಚಿವ ಅಶ್ವಿನಿ ವೈಷ್ಣವ್ ಬೆಂಗಳೂರಿಗೆ ಆಗಮಿಸಲಿದ್ದಾರೆ. ಇವತ್ತು ರಾತ್ರಿ 9:10ಕ್ಕೆ ಬೆಂಗಳೂರಿಗೆ ಅಶ್ವಿನಿ ವೈಷ್ಣವ್ ಆಗಮಿಸಲಿದ್ದು ಖಾಸಗಿ ಹೋಟೆಲ್ನಲ್ಲಿ ತಂಗಲಿದ್ದಾರೆ. ನಾಳೆ ಮಧ್ಯಾಹ್ನ 1 ಗಂಟೆಗೆ ರಾಜ್ಯ ಬಿಜೆಪಿ ಕಚೇರಿಗೆ ಭೇಟಿ ಕೊಡಲಿದ್ದಾರೆ. ಮಧ್ಯಾಹ್ನ 2 ಗಂಟೆಗೆ ಬಿಜೆಪಿ ಕಚೇರಿಯಲ್ಲಿ ಅಶ್ವಿನಿ ವೈಷ್ಣವ್ ಸುದ್ದಿಗೋಷ್ಠಿ ನಡೆಸಲಿದ್ದಾರೆ. ಸುದ್ದಿಗೋಷ್ಠಿಯ ಬಳಿಕ ಖಾಸಗಿ ಹೋಟೆಲ್ನಲ್ಲಿ ಬೌದ್ಧಿಕ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಬಳಿಕ ವೆಮಗಲ್ ಹಾಗೂ ನರಸಾಪುರದ ಟಾಟಾ ಕ್ಯಾಂಪಸ್ಗೆ ಅಶ್ವಿನಿ ವೈಷ್ಣವ್ ಭೇಟಿ ಕೊಡಲಿದ್ದಾರೆ. ನಾಳೆ ಸಂಜೆ ಬೆಂಗಳೂರಿನಿಂದ ದೆಹಲಿಗೆ ಹಿಂದಿರುಗಲಿದ್ದಾರೆ. ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ಜಾಗತಿಕ ಬಂಡವಾಳ ಹೂಡಿಕೆದಾರರ ಸಮಾವೇಶ ನಡೀತಾ ಇದೆ. ಇವತ್ತು ಇನ್ವೆಸ್ಟ್ ಕರ್ನಾಟಕದ ಸಮಾವೇಶದ ಸಮಾರೋಪ ಕೊನೆಯ ದಿನ. ಪಾಸ್ ಇದ್ದವರಿಗಷ್ಟೇ ಪ್ರವೇಶ ಕಲ್ಪಿಸಿಕೊಡಲಾಗಿತ್ತು. ಇವತ್ತು ಕಡೆಯ ದಿನವಾಗಿರುವುದರಿಂದ ವಸ್ತು ಪ್ರದರ್ಶನ ವೀಕ್ಷಣೆಗೆ ಸಾರ್ವಜನಿಕರಿಗೆ ಮುಕ್ತ ಅವಕಾಶ ನೀಡಲಾಗಿದೆ. ಮಾಧ್ಯಮ ಪ್ರಕಟಣೆಯ ಮೂಲಕ ಸಚಿವ MB ಪಾಟೀಲ್ ಕರೆ ಕೊಟ್ಟಿದ್ದಾರೆ. ಇನ್ವೆಸ್ಟ್ ಕರ್ನಾಟಕದಲ್ಲಿ ಮತ್ತೆ ಮೆಗಾ ಹೂಡಿಕೆಯಾಗಿದೆ. 8 ಹೂಡಿಕೆಗಳ ಒಪ್ಪಂದಕ್ಕೆ ರಾಜ್ಯ ಸರ್ಕಾರ ಸಹಿ ಹಾಕಿದೆ. ಕ್ರೀಡೆ, ಉಕ್ಕು, ರೇಷ್ಮೆ ಉತ್ಪನ್ನದಲ್ಲೂ ದೊಡ್ಡ ಮಟ್ಟದ ಹೂಡಿಕೆ ಮಾಡಲಾಗಿದೆ. BBM ಸ್ಪೋರ್ಟ್ಸ್ ಫೀಲ್ಡ್ ಆ್ಯಂಡ್ ಹಾಲ್ಸ್ ಕಂಪನಿ ಕ್ರೀಡಾ ಮೂಲ ಸೌಲಭ್ಯ ಅಭಿವೃದ್ಧಿಗೆ
250 ಕೋಟಿ, ಉಕ್ಕು ಮತ್ತು ಸಂಬಂಧಿತ ಉತ್ಪನ್ನಗಳ ತಯಾರಿಕೆಗೆ ಸ್ಟೀಲ್ ಫೋರ್ಸ್ ಬಿಲ್ಡಿಂಗ್ ಮೆಟೀರಿಯಲ್ 250 ಕೋಟಿ, ರೇಷ್ಮೆ ಉತ್ಪನ್ನಗಳ ತಯಾರಿಕೆಗೆ ಸೆರೆಟಿಕ್ ಫಾರ್ಮ್ 25 ಕೋಟಿ ಹೂಡಿಕೆ ಒಪ್ಪಂದವಾಗಿದೆ. ಮೊರೆಕ್ಸ್ ಗ್ರೂಪ್ 150 ಕೋಟಿ, ಡೆಲ್ವಾನ್ ಗ್ರೂಪ್ 120 ಕೋಟಿ, ಕ್ಲಬ್ ಸುಲೈಮನಿ ಫುಡ್ ಆ್ಯಂಡ್ ಬೀವರೇಜಸ್ LLP 5 ಕೋಟಿ, ಯುರ್ಸ್ ಹೋಲ್ಡಿಂಗ್ ಪ್ರೈವೇಟ್ ಲಿಮಿಟೆಡ್ 15 ಕೋಟಿ, ಕ್ವಿನ್ ಸಿಟಿಯಲ್ಲಿ 1,000 ಕೋಟಿ ರೂಪಾಯಿ ಹೂಡಿಕೆ ಮಾಡಲು ಒಪ್ಪಂದವಾಗಿದೆ. ಚಿಕ್ಕಬಳ್ಳಾಪುರದ ಬಿಜೆಪಿ ಮುಖಂಡ ಸಂದೀಪ್ ರೆಡ್ಡಿಗೆ ಸಂಸದ ಸುಧಾಕರ್ ಓಪನ್ ಚಾಲೆಂಜ್ ಹಾಕಿದ್ದಾರೆ. ಕೋವಿಡ್ ಅಕ್ರಮ ಆರೋಪ ಸಾಬೀತು ಮಾಡಿದರೆ ರಾಜಕೀಯ ನಿವೃತ್ತಿಯಾಗುವುದಾಗಿ ಸವಾಲು ಹಾಕಿದ್ದಾರೆ. ನಿಮ್ಮ ಬಳಿ ಇರುವ ದಾಖಲೆಗಳನ್ನು ನ್ಯಾಯಮೂರ್ತಿ ಮೈಕಲ್ ಡಿ ಕುನ್ನಾರಿಗೆ ಕೊಡಿ. ಲೋಕಾಯುಕ್ತ ಹಾಗೂ ಇಡಿ ಸಂಸ್ಥೆಯಲ್ಲೂ ನನ್ನ ಮೇಲೆ ದೂರು ದಾಖಲಿಸಿ 6 ತಿಂಗಳೊಳಗಾಗಿ ಆರೋಪನ ಸಾಬೀತು ಮಾಡುವಂತೆ ಸವಾಲು ಹಾಕಿದ್ದಾರೆ. ಸಾಬೀತು ಮಾಡಲಿಲ್ಲ ಅಂದ್ರೆ ಬಹಿರಂಗವಾಗಿ ಬೇಷರತ್ ಕ್ಷಮೆ ಕೇಳಿ, ಮನುಷ್ಯತ್ವ ಸೌಜನ್ಯ ಪಟೇಲ್ತನ ಇದ್ರೆ ಕ್ಷಮೆ ಕೇಳಿ ಅಂತ ಸುಧಾಕರ್ ಸವಾಲು ಹಾಕಿದ್ದಾರೆ. ಅನಾಚಾರ, ಕೋವಿಡ್ ಟೈಮ್ನಲ್ಲಿ ಜನ ಸತ್ತೋಗ್ತಾ ಇರೋಂಥ ಟೈಮಲ್ಲಿ ನೀನು ಹೊಡೆದಿರೋ ಭ್ರಷ್ಟಾಚಾರ, ನೀನು ಮಾಡಿರೋ ಅಂತಹ 100 ಕೋಟಿಗಳ ಟ್ರಾನ್ಸಾಕ್ಷನ್, ವೈಟಲ್ ಟ್ರಾನ್ಸಾಕ್ಷನ್ ಮಾಡಿದ್ಯಾ, ಬ್ಯಾಂಕಲ್ಲಿ ಟ್ರಾನ್ಸಾಕ್ಷನ್ ಮಾಡಿದ್ಯಾ. ನೀನು ಹೇಳಿದ್ದೀನಿ ಇದನ್ನ, ಮೈಕ್ರೋ ಫೈನಾನ್ಸ್, ಚೆನ್ನೈನ ಮೈಕ್ರೋ ಫೈನಾನ್ಸ್ ನೀನು ಕೊಟ್ಟಿದ್ಯಾ. ನೀನು ಇಲ್ಲ ಅಂತ ಹೇಳು, ಇನ್ ಬಿಡು. ನಿನ್ನ ಇಲ್ಲ ಅಂತ ಹೇಳಿದ್ರು ಅಷ್ಟೇ, ಇದೆ ಅಂತ ಹೇಳಿದ್ರು ಅಷ್ಟೇ, ನಿನ್ನ ವಿರುದ್ಧ ಸ್ಟಾರ್ಟ್ ಆಯ್ತು, ನಿನ್ ಗ್ರಾಚಾರ ಮುಗೀತು, ನಿನ್ ಇನ್ನೊಂದು ಅಧ್ಯಾಯ ಸ್ಟಾರ್ಟ್ ಆಯ್ತು. ನಾನ ನೋಡಬೇಡ, ಅದು ಬಿಟ್ಟು ನನ್ನ ಪಕ್ಷ ಸಪರೇಟ್, ನಾನ ನೋಡೋಣ.